ನಾನು ನಿನ್ನ ಲವ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಲೈಲಾ ಮಜ್ನು, ಸಲೀಂ ಅನಾರ್ಕಲಿ, ದೇವದಾಸ್ ಪಾರ್ವತಿ ಬಿಟ್ಟರೆ ನನ್ನ ಕಣ್ಣಿಗೆ ಬೇರೆ ಯಾರೂ ಕಾಣಿಸ್ತಿರ್ಲಿಲ್ಲ. ಆದರೆ ಒಂದೇ ಒಂದು ಸೋಲು ನನ್ನ ದೃಷ್ಟಿನೇ ಬದಲಾಯಿಸ್ಬಿಡ್ತು. ಲೈಫಲ್ಲಿ ಲವ್ ಒಂದು ಪಾರ್ಟ್ ಅಷ್ಟೇ. ನಮ್ಮ ಫ್ಯೂಚರ್, ಅಚೀವ್ಮೆಂಟ್, ಕೆರಿಯರ್, ದುಡ್ಡು ಮುಖ್ಯ. ಇದ್ಯಾವುದೂ ಇಲ್ಲ ಅಂದರೆ ಲವ್ ಕೂಡ ವೇಸ್ಟೇ. ನಿಮ್ಮಪ್ಪ ಮದುವೆಗೆ ಒಪ್ಕೊಳ್ಳಿಲ್ಲ ಅಂತ ನೀನು ಮನೆ ಬಿಟ್ಟು ಓಡ್ ಬರ್ತೀಯ. ನಾವಿಬ್ಬರು ಮದುವೆ ಆಗ್ತೀವಿ, ಯಾವುದೋ ಒಂದು ಕೆಲ್ಸಕ್ಕೆ ಸೇರ್ಕೋತೀನಿ. ಬೇಡ ಬೇಡ ಅಂದ್ರು ಮಕ್ಕಳಾಗ್ತವೆ. ಬರೋ ಸಂಬಳದಲ್ಲಿ ಅಕ್ಕನ ಮದುವೆ, ಅಪ್ಪನ ಸಾಲ, ಮಕ್ಕಳ ಎಜುಕೇಷನ್ನು, ಬಾಡಿಗೆ ಮನೆ, ಲೋನು, ಝೀರೋ ಬ್ಯಾಂಕ್ ಬ್ಯಾಲೆನ್ಸು, ಡಿಸ್ಕೌಂಟ್ ಸೇಲಲ್ಲಿ ಪರ್ಚೇಸಿಂಗು. ಅದೇ ಲೋಯರ್ ಮಿಡ್ಲ್ ಕ್ಲಾಸ್ ಜೀವನ. ಇಷ್ಟೇನಾ ಲೈಫು? ನನಗೀಗ ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋ ಲವರ್ಸ್ಗಿಂತ ಇನ್ಫೋಸಿಸ್ ನಾರಾಯಣ್ ಮೂರ್ತಿ, ಟಾಟಾ ಬಿರ್ಲಾ, ಬಿಲ್ ಗೇಟ್ಸ್ ಇಂಥ ಗ್ರೇಟ್ ಅಚೀವರ್ಸೇ ನನ್ನ ಕಣ್ಣು ಕಾಣಿಸ್ತಾ ಇದ್ದಾರೆ. ಹಾಗಂತ ಲವ್ ಮಾಡಿದವರೆಲ್ಲ ಏನೂ ಸಾಧಿಸಿಲ್ಲ ಅಂತಲ್ಲ. ಸದ್ಯಕ್ಕೆ ನಾನಿರೋ ಪರಿಸ್ಥಿತಿಲಿ ಏನಾದರೂ ಸಾಧಿಸ್ಬೇಕು ಅಂದರೆ ನನ್ನ ಲವ್ನ ನಾನು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಅದಕ್ಕೆ ನಾವಿಬ್ಬರು ದೂರ ಆಗೋದು ಒಳ್ಳೆಯದು.